ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ಭಕ್ತ ಪರಿಪೋಷಕ ಸಾರ್ವಭೌಮ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಶ್ರೀರಾಮ ರಾಮ ಆನಂದಧಾಮ ಸೀತಾಮಾತ ಮನೋಭಿರಾಮ ರಣರಂಗ ಭೀಮ ಸಾಕೇತ ರಾಮ ಆದರ್ಶ ಮೂರ್ತಿ ಹೇ ಸಾರ್ವಭೌಮ ರಾಜೀವಲೋಚನ ಹೇ ಮೇಘಶ್ಯಾಮ ಪುರಾಣ ಪುರುಷ ರಾಜನ ಮೂರ್ತಿ ಕಮನೀಯ ನಾಮ ಶೇಷತಲ್ಪ ಸುಖ ನಿದ್ರಿತ ಶ್ಯಾಮ ಅವತಾರ ಮೂರ್ತಿ ಅದ್ಭುತ ನಾಮ ಕ್ಷೀರಾಬ್ದಿವಾಸ ಅನಂತ ಶಯನ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಥ ಅಮರ ವಂದಿತ ಆನಂದ ರೂಪ ಸುರನರ ಪ್ರಾರ್ಥಿತ ವೈಕುಂಠ ಧಾಮ ಅವನೀತನಯ ಸೇವಿತ ಚರಣ ಇನಕುಲ ತಿಲಕ ಹೇ ವಿಶ್ವಂಭರ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ ಬ್ರಹ್ಮಾಂಡ ಮೂರ್ತಿ ಭುವನೈಕ ರಾಮ ದಶರಥ ನಂದನ ಅಯೋಧ್ಯ ಧಾಮ ಕೌಸಲ್ಯ ಮಾತಾ ಸುಪುತ್ರ ರಾಮ ಆನಂದ ಬಾಲ ಶ್ರೀರಾಮಚಂದ್ರ ವಿಶ್ವಾಮಿತ್ರ ಪ್ರಿಯತಮ ರಾಮ ತಾಟಕ ಘಾತಕ ತಾರಕ ರಾಮ ಮಾರೀಚಾದಿನಿ ಪಾತಕ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಯೇ ಯೇ ಗುಣಾನಾಮ ಜಗತ್ಪ್ರಸಿದ್ಧಾಃ ಯಂ ತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹುಃ. ಹನುಮತ್ ವಾಹನ ಅಧಿರೋಹಿತನಾಗಿ ನಮ್ಮೆಲ್ಲರಿಗೂ ಕೂಡ ತನ್ನ ದಿವ್ಯವಾದಂತಹ ದರ್ಶನ ಭಾಗ್ಯವನ್ನು ನೀಡ್ತಾ ಇರುವಂತಹ ಕೋದಂಡರಾಮ ಸ್ವಾಮಿಯ ದಿವ್ಯವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಹನುಮತ್ ಸೇವಾ ಅನ್ನತಕ್ಕಂತಹ ಭಾಗ್ಯವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹನುಮತ್ ಸೇವಾ ಅನ್ನುವಲ್ಲಿ ಹನುಮಂತ ದೇವರು ಶ್ರೀರಾಮಚಂದ್ರನಿಗೆ ಮಾಡಿರುವಂತಹ ಸೇವೆ, ಅದನ್ನು ಮನಸ್ಸಿಗೆ ತಂದು ಕೊಡತಕ್ಕಂತಹ ಒಂದು ಸನ್ನಿವೇಶ, ಆ ರೀತಿಯಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಅಲಂಕಾರವನ್ನು ಮಾಡಿ ಒಂಟಿಮೆಟ್ಟು ಅನ್ನತಕ್ಕಂತಹ ಕ್ಷೇತ್ರ ಏಕಶಿಲಾನಗರ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದು. ಅಂತಹ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂತಹ ಹೆಸರು ಏಕಶಿಲಾನಗರ ಅಂತ. ಅಲ್ಲಿ ನೆಲೆಸಿರ್ತಕ್ಕಂತಹ ಕೋದಂಡರಾಮ ಸ್ವಾಮಿ
ಪಾಂಚರಾತ್ರ ಆಗಮುಕ್ತ ಪ್ರಕಾರವಾಗಿ ಸಕಲ ಕೈಂಕರ್ಯಗಳನ್ನು ಭಕ್ತರಿಂದ ಪಡೆದುಕೊಳ್ತಕ್ಕಂತಹದ್ದು. ಆ ನಿಟ್ಟಿನಲ್ಲಿ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇದ್ದಾರೆ ಬ್ರಹ್ಮೋತ್ಸವ ಅನ್ನುವ ಕಾರ್ಯಕ್ರಮವನ್ನು. ಈ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಕೋದಂಡರಾಮಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಹನುಮತ್ ಸೇವಾ ಅನ್ನತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಉತ್ಸವವನ್ನು ನಾವು ನೋಡ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ನಮ್ಮೆಲ್ಲರ ದುಃಖಗಳನ್ನು ದೂರ ಮಾಡಲಿಕ್ಕಾಗಿಯೇ ವಿಶೇಷವಾಗಿರ್ತಕ್ಕಂತಹ ಅನೇಕ ಅವತಾರಗಳನ್ನು ಲೋಕದಲ್ಲಿ ಪಡೆದಂಥವನಾಗಿ ಭಕ್ತ ಕೋಟಿಯನ್ನು ಉದ್ಧರಿಸ್ತಾ ಇದ್ದಾನೆ. ಅಂತಹ ಶ್ರೀಮನ್ನಾರಾಯಣನೇ ಮಾನವನಾಗಿ ಬಂದು ಯಾವ ರೀತಿಯಾಗಿ ಮಾನವ ಈ ಭೂಮಿಯ ಮೇಲೆ ವ್ಯವಹಾರವನ್ನು ಮಾಡಬೇಕು ಅನ್ನುವುದನ್ನು ಸ್ವಯಂ ಮಾಡಿ ತೋರಿಸಿ ಮರ್ಯಾದಾ ಪುರುಷೋತ್ತಮ ಎಂಬುದಾಗಿ ಬಿರುದನ್ನು ಪಡೆದಂಥವನಾಗಿ ಅದ್ಭುತವಾದಂತಹ ರಾಜ್ಯಭಾರವನ್ನು ಮಾಡಿ ಲೋಕಕ್ಕೆ ಉತ್ತಮವಾದಂತಹ ಆಡಳಿಕೆಯನ್ನು ನೀಡಿದಂಥವನಾಗಿ ಇಂದಿಗೂ ಕೂಡ ರಾಜ್ಯವೆಂದರೆ ಅದು ರಾಮರಾಜ್ಯ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಆ ಆಡಳಿತ ಶಾಸನೆ ಅನ್ನತಕ್ಕಂತಹದ್ದು ಸ್ಥಿರವಾಗಿ ಉಳಿಯುವಂತೆ ಮಾಡಿರತಕ್ಕಂತಹ ಆ ಸ್ವಾಮಿ ಹನುಮಂತ ದೇವರನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹದ್ದು. ಹನುಮದ್ವಾಹನವನ್ನು ಅಧಿರೋಹಿಸಿದಂತಹ ಕೋದಂಡರಾಮಸ್ವಾಮಿ ಪಕ್ಕದಲ್ಲಿಯೇ ಸೀತಾದೇವಿ ಹಾಗೂ ಲಕ್ಷ್ಮಣ ದೇವರು ಇರತಕ್ಕಂಥವರಾಗಿದ್ದಾರೆ. ಇವರು ಸೀತೆ ಮತ್ತು ಲಕ್ಷ್ಮಣ ಇವರಿರುವರು ಕೂಡ ಶ್ರೀರಾಮಚಂದ್ರನಿಗೆ ವನವಾಸ ಅನ್ನುವಂತಹ ಸಂದರ್ಭದಲ್ಲಿ ಇವರಿರುವರಿಗೆ ಇಲ್ಲದಿದ್ದರೂ ಕೂಡ ಸೀತಾದೇವಿ ಮಹಾಪತಿವ್ರತಳಾಗಿ ಆ ಗಂಡನನ್ನೇ ಅನುಸರಿಸುತ್ತಾ ಶ್ರೀರಾಮಚಂದ್ರನನ್ನೇ ಅನುಸರಿಸುತ್ತಾ ರಾಮ ಎಲ್ಲಿದ್ದಾನೆಯೋ ಅಲ್ಲಿಯೇ ನನ್ನ ನಿವಾಸ ಅನ್ನುವ ರೀತಿಯಲ್ಲಿ ಶ್ರೀರಾಮಚಂದ್ರನ ಸುಖ ದುಃಖಗಳಲ್ಲಿ ನಾನು ಭಾಗಿಯಾಗ್ತೇನೆ ಅನ್ನುವ ರೀತಿಯಲ್ಲಿ ಪಾತಿವ್ರತ್ಯ ಧರ್ಮವನ್ನು ಅನುಸರಿಸುತ್ತಾ ವನಕ್ಕೆ ಹೋಗಿರ್ತಕ್ಕಂಥದ್ದು. ಭ್ರಾತೃ ಪ್ರೀತಿಯನ್ನು ತೋರಿಸುತ್ತಾ ಅಣ್ಣನ ಸೇವೆಯನ್ನು ನಾನು ಮಾಡಿಕೊಂಡಿರ್ತೇನೆ ಎಂಬುದಾಗಿ ಲಕ್ಷ್ಮಣ ಸ್ವಾಮಿಯು ಕೂಡ ಅರಣ್ಯವನ್ನು ಸೇರಿರ್ತಕ್ಕಂಥದ್ದು. ಹೀಗೆ ಅವರಿರುವರು ಕೂಡ ಶ್ರೀರಾಮಚಂದ್ರನೊಂದಿಗೆ ಅರಣ್ಯಕ್ಕೆ ಹೋದ ಕಾರಣ ಇಂದಿಗೂ ಕೂಡ ಶ್ರೀರಾಮಚಂದ್ರನ ಉತ್ಸವ ಎಲ್ಲಿ ನಡೀತದೋ ಆ ಶ್ರೀರಾಮಚಂದ್ರನೊಂದಿಗೆ ಸೀತೆಯೂ ಇರುತ್ತಾಳೆ. ಸೀತೆಯ ನಂತರ ಪಕ್ಕದಲ್ಲಿ ರಾಮನ ಮತ್ತೊಂದು ಕಡೆ ಲಕ್ಷ್ಮಣ ಸ್ವಾಮಿಯು ಕೂಡ ದರ್ಶನವನ್ನು ನೀಡತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ಅವಕಾಶವನ್ನು ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಕಲ್ಪಿಸಿಕೊಟ್ಟಿರುವಂತಹದ್ದು. ಸೀತೆ ಹೇಗಿದ್ದರೂ ಅರ್ಧಾಂಗಿ, ಆದ್ದರಿಂದ ಅರ್ಧಾಂಗಿನಿಯಾಗಿರ್ತಕ್ಕಂತಹ ಸೀತೆಯನ್ನು ಎಂದಿಗೂ ಕೂಡ ಸ್ವಾಮಿ ಪಕ್ಕದಲ್ಲೇ ಇರಿಸಿಕೊಳ್ಳುತ್ತಾನೆ. ಇನ್ನು ಲಕ್ಷ್ಮಣ ಇರುವಂತಹ ವಿಚಾರದಲ್ಲಿ ಆಲೋಚನೆ ಮಾಡುವುದು ಅಂತಾದರೆ ಲಕ್ಷ್ಮಣ ತೋರಿದಂತಹ ಆ ಪ್ರೀತಿ ಏನಿದೆಯೋ, ಭಕ್ತಿ ಅನ್ನುವಂತಹದ್ದೇನಿದೆಯೋ, ಮಾಡಿದಂತಹ ಕೈಂಕರ್ಯ ಸೇವೆ ಅನ್ನುವಂತಹದ್ದೇನಿದೆಯೋ ಅದನ್ನು ಯಾವಾಗಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸ್ಮರಿಸಿಕೊಳ್ಳಲೇಬೇಕು. ಎಂದಿಗೂ ಕೂಡ ಆ 14 ವರ್ಷಗಳು ಕೂಡ ನಿದ್ದೆ ಇಲ್ಲದಂತೆಯೇ ಸೀತೆ ಮತ್ತು ಶ್ರೀರಾಮಚಂದ್ರನನ್ನು ಕಾಪಾಡಿಕೊಳ್ಳಲಿಕ್ಕಾಗಿ ವಿಶೇಷವಾದಂತಹ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥವರು, ಅದರಲ್ಲಿ ಸಫಲರು ಕೂಡ ಆಗಿರತಕ್ಕಂಥವರಾಗಿದ್ದಾರೆ. ಇನ್ನು ಸೀತೆಯ ಅಪಹರಣ ವಿಚಾರ ಅನ್ನುವಂಥದ್ದು ದೈವದ ಚಿತ್ತ, ಆದ್ದರಿಂದ ಆ ರೀತಿಯಾಗಿ ನಡೆದಿರತಕ್ಕಂಥದ್ದು. ಹಾಗಾಗಿ ದುಷ್ಟರ ಸಂಹಾರ ಅನ್ನುವಂತಹದ್ದನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಆ ರಾವಣನ ಸಂಹಾರಕ್ಕಾಗಿಯೇ ಅರಣ್ಯಕ್ಕೆ ಹೋಗುವಂತಹ ಸಂದರ್ಭ ಬಂದಿರುವಂತಹದ್ದು. ಅಲ್ಲಿ ಇಂದ್ರಜಿತ್ತನ ಸಂಹಾರವನ್ನು ಮಾಡತಕ್ಕಂತಹದ್ದು ಬಹಳ ಮುಖ್ಯ. ಅದು ಕೂಡ 14 ವರ್ಷಗಳ ಕಾಲ ಯಾರು ಬ್ರಹ್ಮಚಾರ್ಯ ವ್ರತದಲ್ಲಿ ಇದ್ದುಕೊಂಡು
ನಿದ್ದೆ ಆಹಾರಾದಿಗಳನ್ನು ಬಿಟ್ಟು ತದೇಕ ಚಿತ್ತರಾಗಿ ಭಗವದ್ಧ್ಯಾನದಲ್ಲಿರ್ತಕ್ಕಂಥವರಾಗ್ತಾರೋ ಅವರು ಮಾತ್ರ ಇಂದ್ರಜಿತನನ್ನು ಸಂಹಾರ ಮಾಡಲಿಕ್ಕೆ ಅರ್ಹರಾಗ್ತಾರಂತೆ. ಅಂತಹ ವರವನ್ನು ಪಡೆದುಕೊಂಡಿದ್ದ. ಆದ್ದರಿಂದ ಅದನ್ನು ನೆರವೇರಿಸಲಿಕ್ಕೇನೋ ಎಂಬುವಂತೆ ಆದಿಶೇಷನ ಅವತಾರವಾಗಿರ್ತಕ್ಕಂತಹ ಲಕ್ಷ್ಮಣಸ್ವಾಮಿ ಶ್ರೀರಾಮಚಂದ್ರನೊಂದಿಗೆ ವನಕ್ಕೆ ಹೋಗಿರುವಂತಹದ್ದು. ಅದೆಲ್ಲದರ ಫಲವಾಗಿ ಇಂದು ನಾವು ಆ ಶ್ರೀರಾಮಚಂದ್ರನೊಂದಿಗೆ ಸೀತೆಯನ್ನು ಕೂಡ ನೋಡ್ತಾ ಇದ್ದೇವೆ. ಸೀತಾ ಮನೋಭಿರಾಮನಾಗಿರ್ತಕ್ಕಂಥವನು, ಲೋಕಾಭಿರಾಮನಾಗಿರ್ತಕ್ಕಂಥವನು, ಲಕ್ಷ್ಮಣ ಸೇವಿತನು. ಹಾಗಾಗಿ ಲಕ್ಷ್ಮಣನನ್ನು ಕೂಡ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಮುಂಭಾಗದಲ್ಲಾದರೆ ಹನುಮಂತ ದೇವರು ಮಾಡಿದಂತಹ ದಾಸ್ಯ ಅದ್ಭುತವಾದಂತಹದ್ದು. ಅದಕ್ಕಾಗಿ ಸ್ವಾತ್ಮಾನಮೇವೈಷದೌ ಯದಸ್ಮೈ ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ. ಶ್ರೀರಾಮಚಂದ್ರ ಇನ್ನೇನು ಕೊಡಲಿಕ್ಕಿದೆ, ತನ್ನನ್ನು ತಾನೇ ಕೊಟ್ಟುಬಿಟ್ಟನಂತೆ. ಆ ಹನುಮಂತ ದೇವರನ್ನು ಕರೆದು ಬಿಗಿದಾಗಿ ಅಪ್ಪಿಕೊಳ್ತಾರಂತೆ. ಅದನ್ನು ಮೀರಿಸಿದಂತಹ ಮತ್ತೊಂದು ಸುಖ ಇರಲಿಕ್ಕೆ ಸಾಧ್ಯವೇ? ಅಂತಹ ಅದ್ಭುತವಾದಂತಹ ಶ್ರೀರಾಮಚಂದ್ರನ ಕರುಣೆಗೆ ಪಾತ್ರರಾಗಿರ್ತಕ್ಕಂಥವರು ಹನುಮಂತ ದೇವರು. ಅಂತಹ ಆ ಹನುಮಂತ ದೇವರನ್ನು ಅಧಿರೋಹಿಸಿದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಕೋದಂಡರಾಮಸ್ವಾಮಿ ಒಂಟಿಮೆಟ್ಟು ಅನ್ನುವಂತಹ ಕ್ಷೇತ್ರದಲ್ಲಿ ನೆಲೆಸಿದಂಥವನಾಗಿ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಕಲ್ಪವೃಕ್ಷವಾಗಿ ವಿರಾಜಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರುವಂತಹ ಈ ಕಾರ್ಯಕ್ರಮ, ಇದರಲ್ಲಿ ನಾವು ಮಾತ್ರ ಭಾಗಿಗಳಾಗುವುದಲ್ಲ, ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನ ಭಾಗಿಗಳನ್ನಾಗಿ ಮಾಡಿ ನಾವೆಲ್ಲರೂ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ. ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮೆ. ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ರಾಮನಾಮದ ಧ್ಯಾನವನ್ನು ಮಾಡುತ್ತಾ ಕಿಂಪುರುಷಾಖಂಡದಲ್ಲಿ ಇಂದಿಗೂ ಕೂಡ ಇರತಕ್ಕಂಥವರಾಗಿದ್ದಾರೆ. ಸ್ವಾತ್ಮಾನಮೇವೈಷದೌ ಯದಸ್ಮೈ. ಶ್ರೀರಾಮಚಂದ್ರ ದೇವರು ತಮ್ಮನ್ನು ತಾವೇ ಆ ಹನುಮಂತ ದೇವರಿಗೆ ಕೊಟ್ಟಿರತಕ್ಕಂತಹದ್ದು. ಅಂತಹ ಅದ್ಭುತವಾದಂತಹ ಭಕ್ತಿಯನ್ನು ಹನುಮಂತ ದೇವರು ಮಾಡಿದ್ದಾರೆ. ಅದಕ್ಕಾಗಿಯೇ ಇಂದಿನ ದಿನ ಆ ಹನುಮದ್ ವಾಹನವನ್ನು ಅಧಿರೋಹಿಸಿ ಹನುಮಂತ ದೇವರಿಂದ ಸೇವಿಸಲ್ಪಡತಕ್ಕಂಥವನಾಗ್ತಾ ಇದ್ದಾನೆ ಕೋದಂಡರಾಮಸ್ವಾಮಿ. ಅಂತಹ ಸ್ವಾಮಿಯ ದಿವ್ಯವಾದಂತಹ ಹನುಮತ್ ಸೇವಾ ವಾಹನವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನೋಡುವ ಭಾಗ್ಯವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾ ಇದ್ದಾರೆ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಎಂಬುದಾಗಿ ಆ ಮುಖ್ಯ ಪ್ರಾಣದೇವರನ್ನೇ ಪ್ರಾರ್ಥಿಸ್ತೇವೆ. ಅಂತಹ ಅದ್ಭುತವಾದಂತಹ ಮಾನವ ಜನ್ಮ, ಅದರಲ್ಲಿಯೂ ಕೂಡ ಭಗವಂತನ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯ, ವಿಶೇಷವಾಗಿ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಉತ್ಸವವನ್ನು ನೋಡುವ ಭಾಗ್ಯ, ಇದು ಕೇವಲ ನಮಗಿದ್ದರೆ ಸಾಲದು. ನಮ್ಮ ಬಂಧುಗಳಿಗೂ ಬಾಂಧವರಿಗೂ ಮಿತ್ರರಿಗೂ ಕೂಡ ಉಂಟಾಗುವಂತೆ ಮಾಡೋಣ. ಆ ಕರ್ತವ್ಯ ನಮ್ಮೆಲ್ಲರ ಮೇಲಿರುವಂತಹದ್ದಾಗಿದೆ. ಆದ್ದರಿಂದ ಅವರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವಂತೆ, ಪುಣ್ಯ ಸಂಪಾದನೆಯನ್ನು ಮಾಡುವಂತೆ ಪ್ರೇರೇಪಿಸಿ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸೋಣ. ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ. ಕೋದಂಡರಾಮಸ್ವಾಮಿಯ ದಿವ್ಯವಾದಂತಹ ಉತ್ಸವ ಬ್ರಹ್ಮೋತ್ಸವ ಕಾರ್ಯಕ್ರಮ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೇಲಿಂದ ಮೇಲೆ ಶ್ರೀರಾಮಚಂದ್ರನನ್ನು ನಾವು ಸ್ಮರಿಸ್ತಾ ಇದ್ದೇವೆ, ನಮಿಸುತ್ತಿದ್ದೇವೆ. ಅದ್ಭುತವಾದಂತಹ ಗುಣಗಳ ನಿಧಿಯಾಗಿದ್ದಾನೆ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನ ದಿವ್ಯವಾಗಿರ್ತಕ್ಕಂತಹ ಉತ್ಸವ ನಡೀತಾ ಇದೆ. ಇಂತಹ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಇಂದು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಇಲ್ಲದಿದ್ದರೆ ಇಂತಹ ಭಾಗ್ಯ ನಮ್ಮದಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಎಂಬುದಾಗಿ ತಿಳಿಸ್ತಕ್ಕಂಥದ್ದು ಉಪನಿಷತ್ತು. ಆದ್ದರಿಂದ ಸ್ವಾಮಿ ಸಂಕಲ್ಪಿಸಿದ್ದಾನೆ, ಅದಕ್ಕೆ ಅನುಗುಣವಾಗಿ
ಇಂದು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಶ್ರೀರಾಮಚಂದ್ರನು ಅದ್ಭುತವಾಗಿರ್ತಕ್ಕಂತಹ ಪ್ರಜೆಗಳ ಹಿತದಲ್ಲಿ ಆಸಕ್ತನಾಗಿರ್ತಕ್ಕಂಥವನು. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇ ರತಃ ಯಶಸ್ವಿ ಜ್ಞಾನಸಂಪನ್ನ ಶುಚಿರ್ವಶ್ಯ ಸಮಾಧಿಮಾನ್ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪ್ರಜಾಪತಿ ಸಮಶ್ರೀಮಾನ್ ಧಾತ ರಿಪುನಿಷೂದನಃ ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ. ಜೀವಲೋಕದ ರಕ್ಷಕನಾಗಿದ್ದಾನೆ, ಧರ್ಮದ ಪರಿರಕ್ಷಕನಾಗಿದ್ದಾನಂತೆ ಸ್ವಾಮಿ. ರಕ್ಷಿತ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತ ವೇದ ವೇದಾಂಗ ತತ್ವಜ್ಞೋ ಧನುರ್ವೇದೇ ಚ ನಿಷ್ಠಿತಃ. ವೇದ ವೇದಾಂಗಗಳ ತತ್ವವನ್ನು ತಿಳಿದಂಥವನಾಗಿದ್ದಾನೆ. ಧನುರ್ವೇದದಲ್ಲಿ ವಿಶೇಷವಾಗಿರ್ತಕ್ಕಂತಹ ನಿಷ್ಣಾತಿಯನ್ನು ಪಡೆದಿರತಕ್ಕಂಥವನು. ಆದ್ದರಿಂದ ಆ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಾವು ಕೃತಕೃತ್ಯರಾಗಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಶ್ರೀರಾಮಚಂದ್ರಾಯ ನಮಃ. ಸಮೇತ ರಾಮ ಶ್ರೀರಾಮ ಸೀತಾ సಮೇత రామ శ్రీరామ రాతినాతి చేసిన శ్రీరామ రామ సీత సమేత రామ శ్రీరామ రాతినాతి చేసిన శ్రీరామ రామ సీత సమేత రామ శ్రీరామ ఆదిత్య కులమునందు అవతరించిన రామ కోదండ భంజన రఘుకుల రామ ఆదిత్య కులమునందు అవతరించిన రామ కోదండ భంజన రఘుకుల రామ ఆదరించి విశ్వామిత్రు యాగముగాచిన రామ ఆదరించి విశ్వామిత్రు యాగముగాచిన రామ వేద వేదాంతములో వెలసిన రామ రామ సీత సమేత రామ శ్రీరామ బలిమి సుగ్రీవు పాలి నిధానమ రామ ఇలమునులకు అభయము ఇచ్చిన రామ బలిమి సుగ్రీవు పాలి నిధానమ రామ ఇలమునులకు అభయము ఇచ్చిన రామ జలధి నవ్వు మొనను సాధించిన రామ జలధి నవ్వు మొనను సాధించిన రామ అలరు రావణ దర్ప హరణ రామ రామ సీత సమేత రామ శ్రీరామ లాలించి విభీషణుని లంక ఎలించిన రామ చాలి శరణాగత రక్షక రామ లాలించి విభీషణుని లంక ఎలించిన రామ చాలి శరణాగత రక్షక రామ మేలిమి శ్రీ వెంకటాద్రి మీద వెలసిన రామ మేలిమి శ్రీ వెంకటాద్రి మీద వెలసిన రామ తాలినితో వెలయు
ಪ್ರತಾಪಪು ರಾಮ ರಾಮ ಸೀತಾ ಸಮೇತ ರಾಮ ಶ್ರೀರಾಮ రాతి నాతి చేసిన శ్రీరామ రామ సీత సమేత రామ శ్రీరామ రాతి నాతి చేసిన శ్రీరామ శ్రీరామ ಶ್ರೀರಾಮ 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 ಎಂಬುದಾಗಿ ಶ್ರೀರಾಮಚಂದ್ರನ ನಾಮಸ್ಮರಣೆಯನ್ನು ಮಾಡುತ್ತಾ ಇದು ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಒಂಟಿಮೆಟ್ಟ ಅನ್ನತಕ್ಕಂತಹ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕ್ಷೇತ್ರ, ಪುರಾಣ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರವೂ ಕೂಡ ಇದಾಗಿದೆ. ಏಕಶಿಲಾನಗರ ಎಂಬುದಾಗಿ ಕರೆಯುತ್ತಾರೆ. ಅಂತಹ ಅದ್ಭುತವಾದಂತಹ ಮಹಿಮೆಗಳನ್ನು ಒಳಗೊಂಡಿರತಕ್ಕಂತಹ ಕ್ಷೇತ್ರ ಈ ಒಂಟಿಮೆಟ್ಟ ಅನ್ನತಕ್ಕಂತಹ ಕ್ಷೇತ್ರ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಅಧೀನದಲ್ಲಿ ಬರತಕ್ಕಂತಹದ್ದಾಗ್ತದೆ. ಅಲ್ಲಿ ನೆಲೆಸಿರ್ತಕ್ಕಂತಹ ಕೋದಂಡರಾಮ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಉತ್ಸವ ಮೂರ್ತಿಯನ್ನು ಇದು ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಮೂಲ ವಿರಾಟ್ ರೂಪ ಅದ್ಭುತವಾದಂತಹ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿರತಕ್ಕಂತಹ ಶಿಲೆಯಾಗಿರುವಂತಹದ್ದಾಗಿದೆ. ಕೆಂಪು ಬಣ್ಣದಿಂದ ಕೂಡಿರತಕ್ಕಂತಹ ಮನೋಹರವಾಗಿರತಕ್ಕಂತಹ ಮೂಲ ವಿರಾಟ್ ಸ್ವರೂಪ. ಆ ರಾಮನೊಂದಿಗೇನೆ ಸೀತೆ ಹಾಗೂ ಲಕ್ಷ್ಮಣ ಸ್ವಾಮಿಯೂ ಕೂಡ ಇರತಕ್ಕಂತಹದ್ದು. ಇಂತಹ ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇಂದು ನಾವೆಲ್ಲರೂ ಹನುಮತ್ ಸೇವಾ ಅನ್ನತಕ್ಕಂತಹ, ಅಂದರೆ ಹನುಮದ್ ವಾಹನವನ್ನು ಅಧಿರೋಹಿಸಿ ಹನುಮಂತ ದೇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಆ ವಾಹನ ಸೇವೆಯನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಶ್ರೀರಾಮಚಂದ್ರನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದೇವೆ. ಇದು ಅದ್ಭುತವಾದ ರೀತಿಯಲ್ಲಿ ತಮ್ಮ ತಮ್ಮ ಸೇವೆಗಳನ್ನು ಹನುಮಂತ ದೇವರು ಹೇಗೆ ಸೇವೆಯನ್ನು ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆಯೋ ಅದೇ ರೀತಿಯಾಗಿ ಭಕ್ತರು ಕೂಡ ಬಂದಂಥವರು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಯಥಾಶಕ್ತಿ ಅಂತ ಹೇಳ್ತಾರೆ, ಆ ಶಕ್ತಿ ಅನತಿಕ್ರಮ್ಯ ಆ ರೀತಿಯಾದಂತಹ ಸೇವೆಯನ್ನು ಸ್ವಾಮಿಯಲ್ಲಿ ಮಾಡ್ತಾ ಅದನ್ನು ಆ ಭಗವಂತನಿಗೇನೆ ಅರ್ಪಿಸ್ತಾ ಇದ್ದಾರೆ. ಭಗವಂತನಿಗೆ ನಾವು ಏನು ಮಾಡ್ತೇವೋ, ಏನನ್ನು ಸ್ವೀಕರಿಸ್ತೇವೋ, ಏನನ್ನು ತಿಂತೇವೋ, ಯಾವ ಯಜ್ಞ ಯಾಗಾದಿಗಳನ್ನು ಮಾಡ್ತೇವೋ, ಏನು ಮಾಡಿದರೂ ಕೂಡ ಅದನ್ನು ಭಗವಂತನಿಗೆ ಅರ್ಪಿಸಬೇಕಂತೆ. ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ಆ ಸ್ವಾಮಿ ತಿಳಿಸಿದ್ದಾನೆ. ಏನು ಮಾಡಿದರೂ ಅದನ್ನು ಆ ಭಗವಂತನಿಗೆ ಅರ್ಪಿಸಬೇಕಂತೆ. ನಿನ್ನ ಅನುಗ್ರಹದಿಂದಲೇ, ನಿನ್ನ ಪ್ರೀತಿಗಾಗಿಯೇ ನಾನು ಮಾಡ್ತಾ ಇರತಕ್ಕಂತಹದ್ದು. ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಆ ಭಗವಂತನ ಪ್ರೇರಣೆಯಿಂದಲೇ ನಾನು ಮಾಡ್ತಾ ಇದ್ದೇನೆ, ಅವನ ಪ್ರೀತಿಗಾಗಿಯೇ ಮಾಡ್ತಾ ಇದ್ದೇನೆ ಅಂತ ಎಲ್ಲ ಕಾರ್ಯವನ್ನು ನಾವು ಮಾಡಬೇಕಂತೆ. ಆ ರೀತಿಯಾಗಿ ಕಾರ್ಯವನ್ನು ಮಾಡಿದ್ದು ಅಂತಾದರೆ ಆ ಕಾರ್ಯ ನಮ್ಮ ವಿಷಯದಲ್ಲಿ ಬಂಧಕ ಆಗುವುದಿಲ್ಲ. ನಾವು ಮಾಡಿದಂತಹ ಕರ್ಮ ನಮ್ಮನ್ನು ಬಂಧಿಸುವುದಿಲ್ಲ, ಪಾಪದಿಂದಾಗಲು ಅಥವಾ ಇನ್ಯಾವುದರಿಂದಲಾಗಲು. ಅದು ನಮ್ಮ ಮೋಕ್ಷಕ್ಕೆ ಕಾರಣೀಭೂತವಾದಂತಹ ಸಾಧನವಾಗ್ತದೆ ಅಂತ ತಿಳಿಸ್ತಾರೆ. ಅದನ್ನೇ ಹೇಳ್ತಾರೆ, ಯೋಗ ಕರ್ಮಸು ಕೌಶಲಂ. ಕರ್ಮವನ್ನು ಅನುಷ್ಠಾನ ಮಾಡಬೇಕು, ಮಾಡುವ ಸಂದರ್ಭದಲ್ಲಿ ಅದೇ ಕರ್ಮ ನಮಗೆ ಬಂಧಕವಾಗದಂತೆ ಮಾಡತಕ್ಕಂತಹದ್ದು ಅದು ಕೌಶಲ್ಯ. ಅದನ್ನೇ ಯೋಗ ಅಂತ ಹೇಳ್ತಾರೆ, ಅದನ್ನು ಕರ್ಮಯೋಗ ಅಂತ ತಿಳಿಸ್ತಾರೆ. ಅಂತಹ ಕರ್ಮ ಯೋಗ ನಿಷ್ಠರಾಗಿ ಭಕ್ತರಾದಂತಹ ನಾವೆಲ್ಲರೂ ಕೂಡ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗ್ತಾ ಇದ್ದೇವೆ. ಈ ಅವಕಾಶವನ್ನು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿರುವಂಥವರು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು, SVBC ಚಾನೆಲ್ ನಂಬರ್ 3. ಬಹಳ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ಅನೇಕ ಉತ್ಸವಗಳನ್ನು ಶ್ರೀನಿವಾಸ ದೇವರಾಗಬಹುದು, ಭದ್ರಾಚಲದ ರಾಮನಾಗಬಹುದು, ತಿರುಪತಿಯ ಕೋದಂಡರಾಮಸ್ವಾಮಿ ಆಗಬಹುದು, ಅಥವಾ ಒಂಟಿಮೆಟ್ಟು ನಗರದಲ್ಲಿ ನೆಲೆಸಿರತಕ್ಕಂತಹ
ಕೋದಂಡರಾಮಸ್ವಾಮಿ, ಹೀಗೆ ನಮ್ಮ ದೇಶದ ನಾನಾ ಮೂಲೆಗಳಲ್ಲಿರತಕ್ಕಂತಹ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರಗಳು, ಶ್ರೀಶೈಲ ಆಗಬಹುದು, ಎಲ್ಲ ಕ್ಷೇತ್ರಗಳ ಮುಖ್ಯ ಉತ್ಸವಗಳ ಪ್ರತ್ಯಕ್ಷ ಪ್ರಸಾರವನ್ನು ತೋರಿಸುವುದರ ಮುಖಾಂತರ ಭಕ್ತರಲ್ಲಿ ಹೈಂದವ ಸಂಪ್ರದಾಯದ ಬಗ್ಗೆ ಅಭಿರುಚಿಯನ್ನು ಹೆಚ್ಚು ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನದ ಮುಖ್ಯ ಉದ್ದೇಶವೂ ಕೂಡ ಅದೇ ಆಗಿದೆ. ಆ ನಿಟ್ಟಿನಲ್ಲಿಯೇ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಕೂಡ ಕಾರ್ಯವನ್ನು ಮಾಡುತ್ತಾ ಶ್ರೀನಿವಾಸ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಇಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಜೀವನ ಪ್ರಯಾಣ ಅನ್ನುವಂತಹದ್ದು ನಡೀತಾ ಇದೆ. ಎಲ್ಲವೂ ಕೂಡ ಸುಲಭವಾಗಿಯೇ ಸಿಗ್ತಾ ಇರುವಂತಹದ್ದಾಗಿದೆ. ಸಿಕ್ಕಾಗಲೂ ಕೂಡ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ಜ್ಞಾನವನ್ನು ಕೂಡ ಆ ಸ್ವಾಮಿಯೇ ನೀಡ್ತಾ ಇದ್ದಾನೆ. ಆ ಸ್ವಾಮಿಯ ಪ್ರೇರಣೆಯಿಂದಲೇ ನಾವೆಲ್ಲರೂ ಕೂಡ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನಾವು, ನಮ್ಮ ಬಂಧುಗಳು, ಬಾಂಧವರು, ಮಿತ್ರರು ಎಲ್ಲರೂ ಭಾಗಿಗಳಾಗಿ ಈ ವಿಶಿಷ್ಟವಾಗಿರತಕ್ಕಂತಹ ಹನುಮತ್ ಸೇವೆ ಅನ್ನತಕ್ಕಂತಹ ಬ್ರಹ್ಮೋತ್ಸವದ ಅಂಗವಾಗಿ ನಡೆಸ್ತಾ ಇರತಕ್ಕಂತಹ ಶ್ರೀರಾಮಚಂದ್ರನ ಸೇವೆಯಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ನಮ್ಮೆಲ್ಲರಿಗೂ ಇಹಲೋಕದಲ್ಲಿ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳು ಕೂಡ ಸಿಗುವಂತಹದ್ದಾಗ್ತಿದೆ. ಏನೇನು ಬೇಕು ಈ ಲೋಕದಲ್ಲಿ ಬದುಕಲಿಕ್ಕೆ, ವಿಶೇಷವಾಗಿ ಬುದ್ಧಿ ಅನ್ನುವುದು ಬಹಳ ಮುಖ್ಯ. ಆ ಬುದ್ಧಿ ಕೊಡ್ತಕ್ಕಂಥವನು ಭಗವಂತ, ಮುಖ್ಯ ಪ್ರಾಣದೇವರು. ಹಾಗಾಗಿ ಬುದ್ಧಿಯು ಬೇಕು ಅಂತಾದರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೂರ್ಯನಾರಾಯಣನು ಕೂಡ ಗಾಯತ್ರಿ ನಾಮಕನಾಗಿರ್ತಕ್ಕಂತಹ ಸ್ವಾಮಿಯು ಕೂಡ ಬುದ್ಧಿಯನ್ನೇ ಪ್ರಚೋದಿಸ್ತಕ್ಕಂಥವನು. ಧಿಯೋ ಯೋನಃ ಪ್ರಚೋದಯಾತ್ ಎಂಬುದಾಗಿಯೇ ಪ್ರತಿನಿತ್ಯ ಆ ಸವಿತೃನಾಮಕ ಆ ಭಗವಂತನನ್ನು, ಸೂರ್ಯನಾರಾಯಣನನ್ನು ಧ್ಯಾನಿಸ್ತಕ್ಕಂತಹದ್ದು, ಪ್ರಾರ್ಥಿಸುವಂತಹದ್ದು. ಅಂತಹ ಬುದ್ಧಿ ಹನುಮಂತ ದೇವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರ ವ್ಯಕ್ತಿ ಪಡೆಯತಕ್ಕಂಥವನಾಗ್ತಾನೆ ಅಂತ ಹೇಳ್ತಾರೆ. ಬಲವನ್ನು ಕೂಡ ಪಡಿತಾನಂತೆ. ಯಶಸ್ಸು, ಕೀರ್ತಿ ಅದು ಕೂಡ ಆ ಹನುಮಂತ ದೇವರ ಸ್ಮರಣೆಯಿಂದ ಬರುವಂತಹದ್ದಾಗ್ತದೆ. ಧೈರ್ಯ ವಿಶೇಷವಾಗಿರ್ತಕ್ಕಂಥ ಎಂತಹ ಕಷ್ಟದ ಸಮಯ ಬಂದರೂ ಕೂಡ ಧೈರ್ಯವನ್ನು ಗೆಡದಂತೆ ಬಹಳ ಧೈರ್ಯದಿಂದ ಮುಂದೆ ಹೋಗ್ತಕ್ಕಂತಹದ್ದು ಧೀರತೆ ಅಂತ ಹೇಳ್ತಾರೆ. ಧೀರತ ಅಂತಹ ಧೈರ್ಯವೂ ಕೂಡ ಹನುಮಂತ ದೇವರನ್ನು ಸ್ಮರಿಸಿದರೆ ನಮಗೆ ಬರ್ತದೆ ಅಂತ ಹೇಳ್ತಾರೆ. ಆರೋಗ್ಯವೂ ಕೂಡ ಆ ಹನುಮಂತ ದೇವರ ಸ್ಮರಣೆಯಿಂದ ನಾವು ಪಡೆಯತಕ್ಕಂಥವರಾಗ್ತೇವೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಭಾಸ್ಕರನಿಂದ ಆರೋಗ್ಯವನ್ನು ಪಡೆದುಕೊಳ್ಳಬೇಕು ಅಂತ. ಆ ಭಾಸ್ಕರನ ಅಂದರೆ ಸೂರ್ಯನ ಹತ್ತಿರನೇ ಅನೇಕ ತತ್ವಜ್ಞಾನಗಳನ್ನು ಪಡೆದಿರ್ತಕ್ಕಂಥವರು ಹನುಮಂತ ದೇವರು. ಆದ್ದರಿಂದ ಆ ಹನುಮಂತ ದೇವರ ಸ್ಮರಣೆಯಿಂದಲೂ ಕೂಡ ನಾವು ಆರೋಗ್ಯವನ್ನು ಪಡೆಯಲಿಕ್ಕೆ ಅರ್ಹರಾಗ್ತೇವೆ. ಅದಾದ ನಂತರ ಅಜಾಡ್ಯಂ ವಾಕ್ಪಟುತ್ವಂ, ಜಡಮತಿಯಾಗಿರುತ್ತೇವೆ ನಾವು. ಎಲ್ಲ ಕಾರ್ಯದಲ್ಲೂ ಕೂಡ ಏನೋ ಒಂದು ನೀರಿನಲ್ಲಿ ಬಿದ್ದವರಂತೆ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಇದು ಜಡ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಜಾಡ್ಯ ದೂರವಾಗಿ ಅಜಾಡ್ಯಂ ಅಂದರೆ ಬಹಳ ಹುಷಾರುತನ ಅನ್ನುವಂತಹದ್ದು ಮನುಷ್ಯನಲ್ಲಿ ಬರ್ತದಂತೆ. ಆ ಹುಷಾರುತನ ಬರಬೇಕು, ಮಬ್ಬುತನ ಹೋಗಬೇಕು ಅಂತಾದರೆ ಹನುಮಂತ ದೇವರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಹನುಮಂತ ದೇವರ ಸ್ಮರಣೆಯನ್ನು ಮಾಡೋಣ. ನಮ್ಮಲ್ಲಿರತಕ್ಕಂತಹ ಜಾಡ್ಯವನ್ನು ದೂರ ಮಾಡಿಕೊಳ್ಳೋಣ. ವಾಕ್ಪಟುತ್ವವನ್ನು ಬೆಳೆಸಿಕೊಳ್ಳೋಣ. ವಾಕ್ಪಟುತ್ವ, ಮಾತಿನಿಂದ ಎಲ್ಲರನ್ನು ಕೂಡ ಸೆಳೆಯುವಂತಹ ಶಕ್ತಿ ಪಡೆಯೋಣ. ಆ ಹನುಮಂತ ದೇವರ ಕೃಪೆಗೆ ಪಾತ್ರರಾಗೋಣ. ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ. ಶ್ರೀರಾಮಚಂದ್ರಾಯ ನಮಃ. ರಾಮ ರಾಮಭದ್ರ ರವಿವಂಶ ರಾಘವ
రామ రామభద్ర రవివంశ రాఘవ రామ రామభద్ర రవివంశ రాఘవ ఏమి అరుదిది నీకింతటి వానికి ఏమి అరుదిది నీకింతటి వానికి రామ రామభద్ర రవివంశ రాఘవ నాడు రావణు తలలు నరకిన లావరివి నేడు నా పాపములు ఖండించరాదా నాడు రావణు తలలు నరకిన లావరివి నేడు నా పాపములు ఖండించరాదా వాడి ప్రతాపము తోడా వారిది గట్టిన నాటి వాడవు వాడి ప్రతాపము తోడా వారిది గట్టిన నాటి వాడవు ఇట్టే నా మనోవార్తి కట్టరాదా రామ రామ భద్ర రవివంశ రాఘవ రామ రామ భద్ర రవివంశ రాఘవ తనిసి కుంభకర్ణాది దైత్యుల గెలిచితివి కినిసి నా ఇంద్రియాల గెలువరాదా తనిసి కుంభకర్ణాది దైత్యుల గెలిచితివి కినిసి నా ఇంద్రియాల గెలువరాదా ఎనసి హరుని విల్లు ఎక్కుపెట్టి వంచితివి ఎనసి హరుని విల్లు ఎక్కుపెట్టి వంచితివి ఘనమునా దుర్గుణము కడువంచరాదా రామ రామ భద్ర రవివంశ రాఘవ రామ రామ భద్ర రవివంశ రాఘవ సరుస విభీషణుడు శరణంటే కాచితివి గరిమ నే శరణంటి కావరాదా సరుస విభీషణుడు శరణంటే కాచితివి గరిమ నే శరణంటి కావరాదా తొరలి శ్రీ వెంకటేశ దొడ్డు గొంచమెంచనేలా తొరలి శ్రీ వెంకటేశ దొడ్డు గొంచమెంచనేలా 20 లోకహితానకు ఏదైనా లేమి
ఏమియరు దీది నీకింతటివా నీకిని ఏమియరు దీది నీకింతటివా ನೀಕಿನಿ. ರಾಮ ರಾಮಭದ್ರ ಎಂಬುದಾಗಿ ಶ್ರೀರಾಮಚಂದ್ರನನ್ನು ಸ್ತುತಿಸುತ್ತಾ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾ ಪತಯೇ ನಮಃ ಎಂಬುದಾಗಿ ಸೀತಾಪತಿಯಾದಂತಹ ಶ್ರೀರಾಮಚಂದ್ರನನ್ನು ಹನುಮತ್ ಸೇವಿತನಾಗಿರ್ತಕ್ಕಂತಹ ಕೋದಂಡ ಪಾಣಿಯನ್ನು ಇದು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಹನುಮದ್ವಾಹನದ ಮೇಲೆ ಅಧಿರೋಹಿಸಿ ಕೋದಂಡಪಾಣಿಯಾಗಿ ತನ್ನ ಮುಖ ಕಮಲದ ಮುಖಾಂತರ ಲೋಕವನ್ನೆಲ್ಲವನ್ನು ಕೂಡ ಸಂತೋಷಗೊಳಿಸ್ತಾ ಇದ್ದಾನೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಆ ಮಂದಹಾಸವನ್ನು ನಮ್ಮೆಲ್ಲರ ಮೇಲೆ ಬೀರುವುದರ ಮುಖಾಂತರ ತನ್ನ ಕೃಪಾಪೂರ್ಣವಾದ ಅವಲೋಕನವನ್ನು ಬೀರ್ತಾ ಇದ್ದಾನೆ. ಅದನ್ನು ಹೇಳ್ತಾರೆ, ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಹನುಮಂತ ದೇವರು ಅನುರಾಗ ಸಹಿತವಾದಂತಹ ಶ್ರೀರಾಮಚಂದ್ರನ ಅವಲೋಕನವನ್ನು ನೋಡಿರ್ತಕ್ಕಂಥವರು, ಅನುರಾಗ ಸಹಿತವಾದಂತಹ ಸ್ವಾಮಿಯ ದೃಷ್ಟಿಗೆ ಪಾತ್ರರಾಗಿರ್ತಕ್ಕಂಥವರು ಹನುಮಂತ ದೇವರು. ಅಂತಹ ಆ ಅನುರಾಗ ಸಹಿತವಾದ ದೃಷ್ಟಿಪಾತವನ್ನು ನಾನು ಸ್ಮರಿಸಿಕೊಳ್ತೇನೆ ಅಂತ ಆ ಹನುಮಂತ ದೇವರೇ ನಂತರ ಭೀಮರಾಗಿ ಈಗ ಮಧ್ವಾಚಾರ್ಯರಾಗಿ ಕಲಿಯುಗದಲ್ಲಿ ಅವತರಿಸಿ ಆ ವೇದವ್ಯಾಸರ ಸೇವೆಯಲ್ಲಿ ನಿರತರಾಗಿ ಆ ಭಗವಂತನನ್ನು ವಿಶೇಷವಾಗಿ ಸೇವಿಸಿಕೊಳ್ತಾ ಇರತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಅಂತಹ ಆ ಮಧ್ವಾಚಾರ್ಯರು ತಿಳಿಸುತ್ತಾ, ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಈ ಸಂಸಾರ ಸಾಗರ ಅನ್ನುವಂತಹದ್ದೇನಿದೆ, ಇಂತಹ ಈ ಸಂಸಾರ ಸಾಗರವನ್ನೆಲ್ಲವನ್ನು ಕೂಡ ಒಣಗಿಸಿ ಹಾಕ್ತಕ್ಕಂತಹ ಸಾಮರ್ಥ್ಯ ಆ ಸ್ವಾಮಿಯ ಅನುರಾಗ ಸಹಿತವಾಗಿರ್ತಕ್ಕಂತಹ ನೋಟಕ್ಕಿದೆ ಅಂತ ತಿಳಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಪಾತವನ್ನು ನಮ್ಮೆಲ್ಲರ ಮೇಲೆ ಬೀರುತ್ತಿರುವಂತಹ ಆ ಸ್ವಾಮಿಯನ್ನು, ಕೋದಂಡ ರಾಮನನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಹನುಮಂತ ದೇವರು ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಆ ಹನುಮಂತ ದೇವರನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ, ಹನುಮಂತ ದೇವರ ಸ್ಮರಣೆಯನ್ನು ಮಾಡೋಣ. ಹನುಮಂತ ದೇವರು ಅತ್ಯಂತ ಸ್ವಾಮಿಯ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು. ಸ್ವಾಮಿ ಮೋಕ್ಷಪ್ರದಾತ ಅಂತಾದರೆ ಆ ಸ್ವಾಮಿಯ ಆಜ್ಞೆಯಿಂದ ವಾಯುದೇವರು ಕೂಡ ಮೋಕ್ಷವನ್ನು ನೀಡುವಂತಹ ಸಾಮರ್ಥ್ಯವುಳ್ಳಂಥವರಾಗಿದ್ದಾರೆ ಅನ್ನೋದನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಮಹಿಮೆಗಳನ್ನು ಒಳಗೊಂಡಿರ್ತಕ್ಕಂತಹ ದಾಸ ಶ್ರೇಷ್ಠರಾಗಿರ್ತಕ್ಕಂಥವರು, ದಾಸ್ಯವನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿರ್ತಕ್ಕಂಥವರು. ಕೇವಲ ಹೋಗಿ ಉಂಗುರವನ್ನು ಕೊಟ್ಟು ಬಾ ಅಂತ ಹೇಳಿದ್ದು, ಆದರೆ ಅಲ್ಲಿ ಹೋಗಿ ಆ ರಾವಣನಿಗೆ ಬೆದರಿಕೆಯನ್ನು ಕೂಡ ಹಾಕಿ ಬಂದಿದ್ದಾರೆ. ನ ರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರ ಅಪಿ. ರಾಮನ ಬಾಣವನ್ನು ಧರಿಸಲಿಕ್ಕೆ ಯಾವ ದೇವತೆಗಳೂ ಕೂಡ ಸಮರ್ಥರಾಗಿಲ್ಲ. ಸ್ವಲ್ಪ ಸಾಮರ್ಥ್ಯವುಳ್ಳ ನೀನೇನು ಸಮರ್ಥನೆ, ಈಗಲಾದರೂ ಕೂಡ ಹೋಗಿ ಆ ರಾಮನನ್ನು ಶರಣು ಹೊಂದು ಮಾಡಿದಂತಹ ತಪ್ಪನ್ನು ಒಪ್ಪಿಕೋ ಎಂಬುದಾಗಿ ವಿಶೇಷವಾದಂತಹ ಸೂಚನೆಯನ್ನು ಕೊಟ್ಟು ಬಂದು ನಂತರ ಆ ವಿಶೇಷವಾದ ಯುದ್ಧಕ್ಕೆ ಕಾರಣೀಭೂತರಾದಂಥವರಾಗಿದ್ದಾರೆ. ಸುಂದರ ಕಾಂಡ ಅಂತಲೇ ಹೇಳ್ತಾರೆ ಹನುಮಂತ ದೇವರು. ಲಂಕೆಗೆ ಹೋಗಿ ಉಂಗುರವನ್ನು ಕೊಟ್ಟು ಚೂಡಾಮಣಿಯನ್ನು ತಂದು ಶ್ರೀರಾಮನಿಗೆ ಅರ್ಪಿಸಿರತಕ್ಕಂತಹ ಘಟ್ಟವನ್ನು ರಾಮಾಯಣದಲ್ಲಿ ಸುಂದರ ಕಾಂಡ ಅಂತ ಕರೀತಾರೆ. ಬಹಳ ಸುಂದರವಾಗಿರತಕ್ಕಂತಹದ್ದು. ಶ್ರೀರಾಮಚಂದ್ರನ ಕತೆ ಬಹಳ ಸುಂದರ. ಸುಂದರಿ ಸೀತೆ, ಶ್ರೀರಾಮಚಂದ್ರನ ಮತ್ತು ಸೀತೆಯ ಸೇವೆಯನ್ನು ಮಾಡಿದಂತಹ ಹನುಮಂತ ದೇವರು ಸುಂದರರು. ಲಂಕೆ ಬಹಳ ಸುಂದರವಾಗಿರ್ತಕ್ಕಂತಹದ್ದು. ಎಲ್ಲವೂ ಕೂಡ ಸುಂದರ ಸುಂದರ ಸುಂದರ. ಕಿಮ್ನ ಸುಂದರಂ, ಯಾವುದು ತಾನೇ ಸುಂದರವಾಗಿಲ್ಲ, ಎಲ್ಲವೂ ಕೂಡ ಸುಂದರವಾಗಿರುವಂತಹದ್ದು. ಅಂತಹ ಆ ಸುಂದರ ಎಂಬತಕ್ಕಂತಹ ನಾಮದಿಂದ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವರು ಹನುಮಂತ ದೇವರು. ಅಂತಹ ಆ ಸುಂದರನಾದ ಹನುಮಂತ ದೇವರ ಮೇಲೆ ಕುಳಿತಿರುವಂತಹ ಶ್ರೀರಾಮಚಂದ್ರನನ್ನು ಕೋದಂಡಪಾಣಿಯನ್ನು
ಇದು ಮಹಿಳೆಯರು, ಭಕ್ತರು, ಬಾಲಿಕೆಯರು ಕೋಲಾಟವನ್ನು ಆಡುತ್ತಾ ಸಂತೋಷಗೊಳಿಸ್ತಾ ಇದ್ದಾರೆ. ನಮಃ ಕೋದಂಡ ಹಸ್ತಾಯ ಸಂಧೀಕೃತ ಶರಾಯ ಚ ಖಂಡಿತ ಅಖಿಲ ದೈತ್ಯಾಯ ರಾಮಾಯ ಆಪನ್ನಿವಾರಣೆ. ರಾಮ ಎಲ್ಲರ ಆಪತ್ತುಗಳನ್ನು ನಿವಾರಣೆ ಮಾಡ್ತಕ್ಕಂಥವನು. ಅಂತಹ ಆ ಕೋದಂಡ ಪಾಣಿಯನ್ನು ನಾವೆಲ್ಲರೂ ಕೂಡ ಸ್ಮರಿಸೋಣ. ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲೌ ಆಕರ್ಣಪೂರ್ಣಧನ್ವಾನೌ ರಕ್ಷೇತಾಂ ರಾಮಲಕ್ಷ್ಮಣೌ ಸನ್ನದ್ಧಃ ಕವಚಿ ಖಡ್ಗಿ ಚಾಪಬಾಣಧರೋ ಯುವಾ ಗಚ್ಚನ್ಮಮಾಗ್ರತೋ ನಿತ್ಯಂ ರಾಮಃ ಪಾತು ಸ ಲಕ್ಷ್ಮಣಃ. ಲಕ್ಷ್ಮಣ ಸಹಿತನಾದಂತಹ ಶ್ರೀರಾಮನನ್ನ ರಕ್ಷಕನಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಆ ಶ್ರೀರಾಮಚಂದ್ರನನ್ನು ಸ್ಮರಿಸುವ ಸಂದರ್ಭದಲ್ಲಿ ಅವನೇ ಅಚ್ಯುತನಾದಂಥವನು. ಚ್ಯುತ ಅಂತಂದರೆ ನಾಶ ಅಂತ, ಅಚ್ಯುತ ನಾಶರಹಿತನಾಗಿರ್ತಕ್ಕಂಥವನು. ಅನಂತ ಅಂತ ಅಂದರೆ ಕೊನೆ ಉಳ್ಳಂಥವನು, ಅನಂತ ಕೊನೆ ಇಲ್ಲದೇ ಇರತಕ್ಕಂಥವನು, ಅನಂತನಾದಂಥವನು. ಗೋವಿಂದ ವೇದಗಳ ಸಂರಕ್ಷಣೆಯನ್ನು ಮಾಡ್ತಕ್ಕಂಥವನು. ಗಾಂವಿಂದತೀತಿ ಗೋವಿಂದ. ಭೂಮಿಯ ರಕ್ಷಣೆಯನ್ನು ಮಾಡ್ತಕ್ಕಂಥವನು, ಸಜ್ಜನರ ರಕ್ಷಣೆಯನ್ನು ಮಾಡ್ತಕ್ಕಂಥವನು, ವಿಪ್ರರ ರಕ್ಷಣೆಯನ್ನು ಮಾಡ್ತಕ್ಕಂಥವನು. ಹೀಗೆ ವಿಶೇಷವಾದಂತಹ ಅರ್ಥಗಳು ಗೋಶಬ್ದಕ್ಕೆ ಇರುವಂತಹದ್ದಾಗಿದೆ. ಅವುಗಳೆಲ್ಲದರ ರಕ್ಷಕನಾದಂಥವನು ಗೋವಿಂದ. ಈ ರೀತಿಯಾಗಿ ಅಚ್ಯುತ, ಅನಂತ, ಗೋವಿಂದ ಎಂಬುದಾಗಿ ಶ್ರೀರಾಮಚಂದ್ರನ ದಿವ್ಯವಾದಂತಹ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸ್ವಾಮಿಯ ಗುಣಗಳನ್ನು ವರ್ಣಿಸ್ತಕ್ಕಂತಹ ಈ ನಾಮಗಳ ಉಚ್ಚಾರಣೆಯನ್ನು ಮಾಡುವುದರ ಮುಖಾಂತರ ಎಲ್ಲ ರೋಗಗಳಿಂದ ದೂರರಾಗಿ ನಾವೆಲ್ಲರೂ ವಿಶೇಷವಾದಂತಹ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತೇವೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಆದ್ದರಿಂದ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರ ಏನದು? ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣೋ ಹರಿಹಿ. ಎಲ್ಲ ಶಾಸ್ತ್ರಗಳನ್ನು ವಿಚಾರ ಮಾಡಿ ಆಲೋಚನೆ ಮಾಡಿ ಮೇಲಿಂದ ಮೇಲೆ ಚಿಂತನೆ ಮಾಡಿದರೂ ಕೂಡ ಹೊರ ಬಂದಿರತಕ್ಕಂತಹ ಅಮೃತ ಅಂಶ ಏನು ಅಂತಂದರೆ ಧ್ಯೇಯ ನಾರಾಯಣೋ ಹರಿಹಿ. ಎಲ್ಲರ ಪಾಪಗಳನ್ನು ಹರಿಸ್ತಕ್ಕಂತಹ ಹರಿ ನಾರಾಯಣ, ಮೋಕ್ಷಪ್ರದಾತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಧ್ಯೇಯ, ಧ್ಯಾನಿಸಲ್ಪಡಬೇಕು, ನಮ್ಮೆಲ್ಲರ ಧ್ಯಾನಕ್ಕೆ ವಿಷಯ ಆಗಬೇಕು ಅನ್ನುವಂತಹ ವಿಚಾರ. ಅಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಧ್ಯಾನಿಸುತ್ತಾ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಮಿಸುತ್ತಾ ನಾವು ಧನ್ಯರಾಗೋಣ. ಶ್ರೀರಾಮಚಂದ್ರನ ದಿವ್ಯವಾದಂತಹ ನಾಮಗಳನ್ನು ಉಚ್ಚರಿಸೋಣ, ಅವನ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಕಂಜಾತಪತ್ರಾಯತಲೋಚನಾಯ ಕರ್ಣಾವ ತಂಸೋಜ್ವಲಕುಂಡಲಾಯ ಕಾರುಣ್ಯಪಾತ್ರಾಯ ಸುವಂಶಜಾಯ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ವಿದ್ಯುನ್ನಿಭಾಂಬೋಧ ಸುವಿಗ್ರಹಾಯ ವಿದ್ಯಾಧರೈ ಸಂಸ್ತುತ ಸದ್ಗುಣಾಯ ವಿತಾವತಾರಾಯ ವಿರೋಧಿಹಂತ್ರೆ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ರಾಮ ಅಂದ ತಕ್ಷಣವೇ ಲಕ್ಷ್ಮಣ ಸಹಿತನಾದಂತಹ ರಾಮನನ್ನೇ ಸ್ಮರಿಸುವಂತಹ ಒಂದು ಅವಕಾಶವನ್ನು ಆ ಶ್ರೀರಾಮಚಂದ್ರ ದೇವರು ಲಕ್ಷ್ಮಣ ಸ್ವಾಮಿಗೆ ನೀಡಿರುವಂತಹದ್ದು. ಲಕ್ಷ್ಮಣನ ಮೇಲೆ ಎಂತಹ ಒಂದು ಪ್ರೀತಿ ಶ್ರೀರಾಮಚಂದ್ರ ಪ್ರಭುವಿಗೆ. ಆ ಲಕ್ಷ್ಮಣನ ಸೇವೆಗೆ ಸರಿಯಾಗಿರತಕ್ಕಂತಹ ಪ್ರತಿಫಲವನ್ನು ಆ ಸ್ವಾಮಿ ಕೊಟ್ಟಿದ್ದಾನೆ ಅಂತ ನಾವು ಚಿಂತನೆ ಮಾಡಬಹುದು. ಇಲ್ಲದಿದ್ದರೆ ರಾಮನ ಪೂಜೆ ಎಲ್ಲೆಲ್ಲ ಆಗ್ತದೋ ಅಲ್ಲೆಲ್ಲ ಲಕ್ಷ್ಮಣ ಸ್ವಾಮಿಯನ್ನು ಕೂಡ ಪೂಜಿಸುತ್ತಾರೆ. ಲಕ್ಷ್ಮಣನಿಲ್ಲದೆ ಕೇವಲ ರಾಮನ ಪ್ರತಿಷ್ಠೆ ಅನ್ನುವಂತಹದ್ದಾಗುವುದಿಲ್ಲ. ಸೀತಾರಾಮನ ಜೊತೆಗೆ ಲಕ್ಷ್ಮಣನನ್ನು ಕೂಡ ಎಲ್ಲರೂ ಕೂಡ ಆರಾಧಿಸುವಂತಹದ್ದು, ಪೂಜಿಸುವಂತಹದ್ದು. ಶ್ರೀರಾಮಚಂದ್ರಾಯ ನಮಃ. ಸೀತಾ ಸಮೇತ ಲಕ್ಷ್ಮಣ ಸೇವಿತ ಶ್ರೀರಾಮಚಂದ್ರ ಪ್ರಭುವಿನ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ.
రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా అరయ జటాయువున కట్టే మోక్షమిచ్చితివి. హరుని విల్లు విరిచి అలరితివి. హరయ జటాయువున కట్టే మోక్షమిచ్చితివి. హరుని విల్లు విరిచి అలరితివి. 20 రాతికి ప్రాణమిచ్చితి వింతటి నిన్ను. నరుడంటా నుండిరిగా నాటివారు. 20 రాతికి ప్రాణమిచ్చితి వింతటి నిన్ను. నరుడంటా నుండిరిగా నాటివారు. రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా నెమ్మది సరయువులో నించితి వైకుంఠము. పమ్మి మారుతికి బ్రహ్మ పట్టమిచ్చితివి. నెమ్మది సరయులో నించితి వైకుంఠము. పమ్మి మారుతికి బ్రహ్మ పట్టమిచ్చితివి. దుమ్ములుగా రాక్షసుల తుత్తుమురు చేసితివి. నమ్మిరిగా రాజవంట నాటివారు. దుమ్ములుగా రాక్షసుల తుత్తుమురు చేసేతివి. నమ్మిరిగా రాజవంట నాటివారు. రామచంద్ర రామభద్ర రఘువీరా నీ మహిమ తెలిసేరా నేటివారు. రామచంద్ర రామభద్ర రఘువీరా ఎందును చెడని పట్టమిచ్చితి విభీషణునికి. అంది పరశురాముని అంగవించితి. ఎందును చెడని పట్టమిచ్చితి విభీషణునికి. అంది పరశురాముని అంగవించితి. ఇందునే శ్రీ వెంకటేశ ఎరుగక దశరథ నందనుడే ఎనిరిగా నాటివారు. ఇందునే శ్రీ వెంకటేశ ఎరుగక దశరథ నందనుడే ఎనిరిగా నాటివారు. రామచంద్ర రామభద్ర రఘువీరా నీ
మహిమ తెలిసేరా నేటివారు రామచంద్ర రామభద్ర రఘువీర రామచంద్ర 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 ರಾಮಚಂದ್ರ 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 ರಘುವೀರ ಎಂಬುದಾಗಿ ಆ ರಾಮಚಂದ್ರನನ್ನು ಸ್ಮರಿಸ್ತಾ ಇದ್ದೇವೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ಆ ರಾಮನ ನಾಮವನ್ನು ಜಪಿಸಿದ್ದು ಅಂತಾದರೆ 3 ಬಾರಿ, ವಿಷ್ಣು ಸಹಸ್ರನಾಮವನ್ನು, ಶಿವಸಹಸ್ರನಾಮವನ್ನು, ಹೀಗೆ ಸಹಸ್ರನಾಮ ಅನ್ನತಕ್ಕಂತಹದ್ದೇನಿದೆ ಆ ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಠಣದ ಫಲವನ್ನು ಕೇವಲ ರಾಮ 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 ಅನ್ನುವಂತಹ ನಾಮದ ಸ್ಮರಣೆಯಿಂದ ವ್ಯಕ್ತಿ ಪಡೆಯತಕ್ಕಂಥವನಾಗ್ತಾನೆ ಎನ್ನುವಂತಹ ರಹಸ್ಯವಾದಂತಹ ವಿಷಯವನ್ನು ಲೋಕದ ಉದ್ಧಾರಕ್ಕಾಗಿ ಪರಮಶಿವ ತನ್ನ ಪತ್ನಿಯಾದಂತಹ ಪಾರ್ವತಿಯನ್ನು ಉದ್ದೇಶಿಸಿ ಬೋಧಿಸಿರತಕ್ಕಂಥದ್ದು. ಇಂದು ಆ ರಾಮ ಅನ್ನತಕ್ಕಂತಹ ನಾಮ ತಾರಕ ಮಂತ್ರವಾಗಿ ಲೋಕದಲ್ಲಿ ಪ್ರತಿಯೊಬ್ಬರ ರಕ್ಷಣೆಯನ್ನು ಮಾಡುತ್ತಾ ಇದು ನಮ್ಮೆಲ್ಲರ ರಕ್ಷಕನಾಗಿ ನಿಂತಿರತಕ್ಕಂತಹದ್ದಾಗಿದೆ. ಅಂತಹ ನಾಮವನ್ನು ಧರಿಸಿರ್ತಕ್ಕಂತಹ ಸ್ವಾಮಿ ಇದು ನಮ್ಮೆಲ್ಲರ ಮುಂದೆ ಕಾಣ್ತಾ ಇರತಕ್ಕಂತಹ ಕೋದಂಡರಾಮ ಸ್ವಾಮಿ. ಹನುಮಂತ ವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಭಕ್ತರಿಂದ ವಿಶೇಷವಾದಂತಹ ನೀರಾಜನಾದಿಗಳನ್ನು ಪಡೆದುಕೊಳ್ಳುತ್ತಾ ಭಕ್ತರ ಮಧ್ಯದಲ್ಲಿ ಬರ್ತಾ ಅವರಿಗೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಸ್ಮರಿಸೋಣ. ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀ ಲಕ್ಷ್ಮಣೋಪೇತಂ ಜಟಾಮಕುಟಮಂಡಿತಂ. ನೀಲೋತ್ಪಲ ಶ್ಯಾಮನಾಗಿದ್ದಾನೆ, ರಾಜೀವಲೋಚನನಾಗಿದ್ದಾನೆ, ಜಾನಕಿ ಲಕ್ಷ್ಮಣರಿಂದ ಸಹಿತನಾಗಿದ್ದಾನೆ, ಜಟಾಮಕುಟಧಾರಿಯಾಗಿದ್ದಾನೆ. ಅಂತಹ ಆ ರಾಮ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಚಿತ್ರಿಸಿದಂತಹ ಒಂದು ಚಿಂತನೆ ಅದು. ಅಂತಹ ರಾಮನನ್ನು ಸ್ಮರಿಸುತ್ತಾ ಇದು ದಿವ್ಯವಾದಂತಹ ಆಭರಣಗಳಿಂದ, ತಿಲಕದಿಂದ, ಲಲಾಟದಲ್ಲಿ ಕಸ್ತೂರು ತಿಲಕದಿಂದ ವಿರಾಜಿಸ್ತಾ ಇರತಕ್ಕಂತಹ ಇಂದಿನ ಹನುಮತ್ ಸೇವಾ ಅನ್ನತಕ್ಕಂತಹ ವಾಹನವನ್ನು ಅಧಿರೋಹಿಸಿ, ಹನುಮಂತ ದೇವರನ್ನು ಅಧಿರೋಹಿಸಿ ವಿಧ ವಿಧವಾದ ಆಭರಣಗಳು, ಪುಷ್ಪಗಳು, ಪುಷ್ಪಮಾಲೆ ಇವುಗಳಿಂದ ಅಲಂಕೃತನಾಗಿ ನಮ್ಮೆಲ್ಲರಿಗೆ ವಿಶೇಷವಾದಂತಹ ತನ್ನ ಅಲಂಕಾರದ ದರ್ಶನವನ್ನು ಪಡಿಸುತ್ತಾ ಇದ್ದಾನೆ. ಇಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಧ್ಯಾನಿಸೋಣ. ಧ್ಯಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢಸೀತಾಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತಮುರುಜಟಾಮಂಡಲಂ ರಾಮಚಂದ್ರಂ. ರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ನಾನಾ ಅಲಂಕಾರಗಳಿಂದ ವಿರಾಜಿಸ್ತಾ ಇದ್ದಾನೆ ಆ ಸ್ವಾಮಿ. ಅಂತಹ ಆ ಸ್ವಾಮಿ ನೀರದಾಭನಾಗಿದ್ದಾನೆ, ಮೇಘಶ್ಯಾಮನಾಗಿದ್ದಾನೆ, ನೀಲಮೇಘಶ್ಯಾಮನಾಗಿದ್ದಾನೆ. ಅಂತಹ ಆ ಸ್ವಾಮಿಯ ಕೈಯಲ್ಲಿ ಧನುಸ್ಸು ಇದೆ, ಮತ್ತೊಂದು ಕೈಯಲ್ಲಿ ಬಾಣ ಇರುವಂತಹದ್ದಾಗಿದೆ. ಪಕ್ಕದಲ್ಲಿಯೇ ಸೀತೆ, ಮತ್ತೊಂದು ಕಡೆ ಲಕ್ಷ್ಮಣ. ಸೀತಾ ಸಮೇತನಾಗಿ ಲಕ್ಷ್ಮಣನಿಂದ ಸೇವಿತನಾಗಿ ಹನುಮಂತ ದೇವರ ಮೇಲೆ ಕುಳಿತುಕೊಂಡು ಹನುಮಂತನಿಂದಲೂ ಕೂಡ ಸೇವಿಸಲ್ಪಡತಕ್ಕಂಥವನಾಗಿ, ಕೇವಲ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬ ಭಕ್ತರಿಂದಲೂ ಕೂಡ ಸೇವಿಸಲ್ಪಡತಕ್ಕಂಥವನಾಗಿ ಎಲ್ಲ ಭಕ್ತರ ಪ್ರಾತಿನಿಧ್ಯವನ್ನು ಹನುಮಂತ ದೇವರು ವಹಿಸಿದಾರೇನೋ ಎಂಬುವಂತೆ ಆ ಹನುಮತ್ ಸೇವೆ ಅನ್ನತಕ್ಕಂತಹದ್ದು ಈ ವಾಹನದ ಹೆಸರಾಗಿರುವಂತಹದ್ದಾಗಿದೆ. ಹನುಮತ್ ಸೇವಾ ಅನ್ನತಕ್ಕಂಥದ್ದು ಹನುಮಂತನ ಸೇವೆ ಅಂದರೆ ಭಕ್ತರಾದ ನಮ್ಮೆಲ್ಲರ ಸೇವೆ. ಅಂತಹ ಆ ಸೇವೆಯನ್ನು ಪಡೆದುಕೊಳ್ಳುತ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಉತ್ಸವದಲ್ಲಿ
ಪಾಲ್ಗೊಂಡಿರ್ತಕ್ಕಂತಹ ಆಲಯದ ಅಧಿಕಾರಿಗಳು ಉಳಿದಂತಹವರೆಲ್ಲರೂ ಕೂಡ ಈ ಉತ್ಸವದಲ್ಲಿ ಪಾಲ್ಗೊಂಡು ಇದರ ಚಿರಸ್ಮರಣೆಗಾಗಿ ಛಾಯಾಚಿತ್ರವನ್ನು ಪಡೆದುಕೊಳ್ತಾ ಇದ್ದಾರೆ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಉತ್ಸವವಾಗಿದೆ. ಏಕಶಿಲಾ ನಗರದಲ್ಲಿ ನಡೀತಾ ಇರತಕ್ಕಂತಹ ಬ್ರಹ್ಮೋತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ. ಇಂತಹ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಚರಿತೆಯನ್ನು ನಾವು ಸ್ಮರಿಸಿದ್ದು ಅಂತಾದರೆ ನಮ್ಮ ಎಲ್ಲ ಪಾಪಗಳು ಕೂಡ ನಾಶವಾಗುವಂತಹದ್ದಾಗ್ತದೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಅಂತ ತಿಳಿಸ್ತಾರೆ. ಸ್ವಾಮಿಯ ಚರಿತೆ ಅತ್ಯಂತ ವಿಸ್ತಾರವಾಗಿರುವಂತಹದ್ದು. ವಿಸ್ತಾರವಾದ ಚರಿತ್ರೆಯಲ್ಲಿ ನಾವು ಶ್ರೀರಾಮಚಂದ್ರನಿಗೆ ಸಂಬಂಧಪಟ್ಟ ಚರಿತ್ರೆಯ ಯಾವುದಾದರೂ ಒಂದು ಅಕ್ಷರವನ್ನು ನಾವು ಪಠಿಸಿದರೂ ಕೂಡ ಆ ಅಕ್ಷರದಿಂದ ಬಂದಂತಹ ಅಕ್ಷರ ಪಠಣದಿಂದ ಬಂದಂತಹ ಪುಣ್ಯ ನಮ್ಮ ಮಹಾಪಾತಕಗಳಿದ್ದರೂ ಕೂಡ ಅವುಗಳನ್ನು ದೂರ ಮಾಡುವಂತಹ ಸಾಮರ್ಥ್ಯವನ್ನು, ಮಹಿಮೆಯನ್ನು ಪಡೆದಿರುವಂತಹದ್ದಾಗಿರ್ತದೆ. ಅಂಥದ್ರಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಅಧಿನಾಯಕನಾದಂತಹ ರಾಮ, ಆ ರಾಮನನ್ನು ಸ್ಮರಿಸಿದ್ದು ಅಂತಾದರೆ ಹೇಳಲಿಕ್ಕೆ ಉಂಟೆ, ಪಾಪಗಳು ಸಮೀಪಿಸುವುದೂ ಕೂಡ ಇಲ್ಲ. ಅಂತಹ ಸರ್ವಶ್ರೇಷ್ಠವಾದಂತಹ ಸರ್ವೋತ್ತಮನಾದಂತಹ ಶ್ರೀರಾಮಚಂದ್ರನನ್ನು ನಾವು ಸ್ಮರಿಸುತ್ತಾ ವಿಶೇಷವಾಗಿ ಆ ರಾಮನ ಕೃಪೆಗೆ ಪಾತ್ರರಾಗೋಣ. ಶ್ರೀರಾಮಚಂದ್ರನಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡೋಣ. ಹನುಮಂತ ದೇವರು ಮಾಡಿ ತೋರಿಸಿದ್ದಾರೆ ಹೇಗೆ ಮಾಡಬೇಕು ಅಂತ. ಅಷ್ಟು ಮಾಡಲಿಕ್ಕಾಗದೇ ಇದ್ದರೂ ನಮ್ಮ ಶಕ್ತಿಗೆ ಅನುಗುಣವಾಗಿ ಶ್ರೀರಾಮಚಂದ್ರನಲ್ಲಿ ಭಕ್ತಿಯನ್ನು ಮಾಡ್ತಾ ಕೃತಕೃತ್ಯರಾಗೋಣ. ಆ ರಾಮ ಕಲ್ಪವೃಕ್ಷಾಣಾಂ ವಿರಾಮ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮ ಶ್ರೀಮಾನ್ ಸನಃ ಪ್ರಭು. ಶ್ರೀರಾಮಚಂದ್ರನೇ ಜ್ಞಾನಾದಿ ಸಂಪದ್ಯುಕ್ತನಾಗಿದ್ದಾನೆ. ಜ್ಞಾನಾದಿ ಸಂಪದ್ಯುಕ್ತನಾದ ಶ್ರೀರಾಮಚಂದ್ರನೇ ನಮ್ಮೆಲ್ಲರ ಪ್ರಭುವಾಗಿದ್ದಾನೆ. ಆ ಶ್ರೀರಾಮಚಂದ್ರನೇ ಮೂರು ಲೋಕಕ್ಕೂ ಕೂಡ ಅಭಿರಾಮನಾಗಿದ್ದಾನೆ. ಬಹಳ ಸುಂದರನಾಗಿ ಕಾಣುವಂತಹ ವ್ಯಕ್ತಿ. ಎಲ್ಲ ಆಪತ್ತುಗಳಿಗೂ ಕೂಡ ಶ್ರೀರಾಮಚಂದ್ರನೇ ವಿರಾಮ ಸ್ಥಾನ, ಅಂದರೆ ಕಟ್ಟ ಕಡೆಯಾಗಿರ್ತಕ್ಕಂತಹ ಸ್ಥಾನ. ಅವನನ್ನು ಸ್ಮರಿಸಿದ್ದು ಅಂತಂದರೆ ಆಪತ್ತುಗಳ ನಾಶ ಅನ್ನುವಂತಹದ್ದಾಗ್ತದೆ. ಕಲ್ಪವೃಕ್ಷಗಳಿಗೆಲ್ಲ ಆರಾಮನಾಗಿದ್ದಾನಂತೆ, ಅಂದರೆ ಉದ್ಯಾನವನವಾಗಿದ್ದಾನಂತೆ. ಅಂದರೆ ಒಂದು ಕಲ್ಪವೃಕ್ಷದಿಂದಲೇ ಎಲ್ಲ ಅಭೀಷ್ಟಗಳನ್ನು ಲೋಕದಲ್ಲಿ ಜನರು ಪಡೀತಾ ಇದ್ದರೆ ಕಲ್ಪವೃಕ್ಷಗಳಿಗೆ ನಿಧಾನನಾಗಿ ಕಾಣತಕ್ಕಂಥವನಾಗಿದ್ದಾನೆ ಶ್ರೀರಾಮಚಂದ್ರ. ಅಂತಹ ಆ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಆಶ್ರಯಿಸ್ತಾ ಇದ್ದೇವೆ. ಅಂತಹ ಶ್ರೀರಾಮಚಂದ್ರ ನಮ್ಮೆಲ್ಲರ ರಕ್ಷಕನಾಗಲಿ ಎಂಬುದಾಗಿ ಪ್ರಾರ್ಥಿಸೋಣ. ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಗುತ್ಸ್ಥಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲ ತಿಲಕಂ ರಾಘವಂ ರಾವಣಾರಿಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ ಎಂಬುದಾಗಿ ಶ್ರೀರಾಮಚಂದ್ರನ ಪಾದಪದ್ಮಗಳಲ್ಲಿ ನಾವು ಶರಣು ಹೊಂದಿ ಆ ಸ್ವಾಮಿಯ ಪಾದಪದ್ಮಗಳನ್ನೇ ಮನಸಾ ಸ್ಮರಿಸೋಣ. ಮಾತಿನಲ್ಲಿ ಆ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನೇ ತರೋಣ. ಅಷ್ಟೇ ಅಲ್ಲ, ಶಿರಸ್ಸಿನಿಂದ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಮಿಸಿ ಸ್ವಾಮಿಯ ಪಾದಪದ್ಮಗಳನ್ನೇ ಶರಣು ಹೊಂದಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ, ಸಾರ್ವಭೌಮಾಯ ಮಂಗಳಂ. ಬ್ರಹ್ಮಾಂಡ ಮೂರ್ತಿ ಭುವನೈಕ ರಾಮ,